ಹೌದು, ನಿನ್ನೆ ರಾತ್ರಿ ಗಣೇಶನ್ ಬಿಡುವಾಗ ಒಂದಿಷ್ಟು ಕಲ್ತೂರಾಟ ಆಗಿತ್ತು. ಅದರಲ್ಲಿ ಈಗಾಗಲೇ ಸುಮಾರು 20 ಜನರಿಗೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆಲ್ಲ ಎನ್ಕ್ವೈರಿ ನಡೀತಾ ಇದೆ. ಈ ಮಧ್ಯದಲ್ಲಿ ಬೆಳಿಗ್ಗೆ ಪ್ರೊಸೆಷನ್ ಮಾಡಿ ಅವರು ಅನೇಕ ಯಾರ್ಯಾರು ಸೇರಿದ್ದಾರೆ ಇನ್ನೂ ನನಗೆ ಗೊತ್ತಿಲ್ಲ, ಅದರಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೆ ಅಂತ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ. ಅದನ್ನು ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಕೂಡ ಅಪೀಲ್ ಮಾಡ್ಕೊಳ್ತೇನೆ, ಏನೇ ಯಾರ್ದಾದ್ರೂ ಈಗ ಯಾರೋ ಕಲ್ಲು ಹೊಡೆದ್ರು ಅಂತ ಹೇಳುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಇನ್ನೂ ಏನಾದರೂ ಕೂಡ ಅದರಲ್ಲಿ ತಪ್ಪು ನೆಪ್ಪು ಇದ್ದರೆ ಅದರ ತನಿಖೆ ಮಾಡಿ ಕ್ರಮ ತಗೊಳ್ತೀವಿ. ಅದರಿಂದ ತಾವು ಸಹಕರಿಸಬೇಕು ಅಂತೇಳಿ ಯಾವ ಸಂಘಟನೆಗಳು ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಅವರಿಗೆ ನಾನು ಮನವಿ ಮಾಡಿಕೊಳ್ತೇನೆ. ಬೇಡವಾ? ನಿಮ್ಮ ಶಾಂತಿಯನ್ನು ಕಾಪಾಡುವಾಗ ಒಂದು ಹಂತದವರೆಗೂ ಪೊಲೀಸ್ನವರು ನೋಡ್ತಾರೆ. ಅದು ಆ ಹಂತ ಮೀರಿ ಹೋದಾಗ ಅವರು ಅವ್ರದ್ದೇ ಆದಂಥ ಕ್ರಮಗಳಂತೂ ಅಂತಾರೆ. ಅದು ಏನು ಬೇಕಾದ್ರೂ ಆಗ್ಬೋದು. ಅದರಲ್ಲಿ ನಿನ್ನೆ ಅವರು ಇವತ್ತು ಬೆಳಿಗ್ಗೆ ಲಾಠಿ ಚಾರ್ಜ್ ಮಾಡಿ ಡಿಸ್ಪರ್ಸ್ ಮಾಡಿದ್ದಾರೆ. ಮುಂದೆ ಈಗ ನಡೀತಾ ಇದೆ, ಇನ್ನೂ ಏನು ಮಾಹಿತಿಗಳು ಬರಬೇಕು. ಇಲ್ಲ, ಅವ್ರು ಹೇಳಿರ್ಬೋದು, ಅದನ್ನು ನಾವು ವೆರಿಫೈ ಮಾಡ್ಕೋಬೇಕಲ್ಲ. ಪೊಲೀಸ್ನವರು ತನಿಖೆ ಮಾಡಿ ವೆರಿಫೈ ಮಾಡ್ಕೊಳ್ತಾರೆ. ಈಗ ಅರೆಸ್ಟ್ ಮಾಡಿರೋರು, ಅವರು ಕಲ್ಲು ಹೊಡೆದಿರೋರು ಅವರೇ ಆದರೆ ಅವ್ರನ್ನ ಕೇಳಬೇಕು ಯಾಕೆ ಕಲ್ಲು ಹೊಡೆದೆ ಅಂತ. ಅದಕ್ಕೋಸ್ಕರ ಅದೆಲ್ಲ ತನಿಖೆ ಆಗೋವರೆಗೂ ಏನು ಹೇಳಕ್ಕೆ ಬರಲ್ಲ. ಇದು ಬ್ಯಾಲೆಟ್ ಪೇಪರ್ ಬಗ್ಗೆ ಸಂಪುಟ ನಿರ್ಣಯದ ಬಗ್ಗೆ ಬಿಜೆಪಿ ಓಬಿರಾಯ್ ಕಾಲಕ್ಕೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಿದ್ದಾರೆ. ಅದರ ಬಗ್ಗೆ ಏನು ಹೇಳ್ತಾರೆ? ಕೆಲವು ಟೈಮ್ನಲ್ಲಿ ಹೋಗ್ಬೇಕಾಗುತ್ತೆ. ಯಾಕೆಂದರೆ ಆಧುನಿಕತೆ ಒಂದೇ ಉತ್ತರ ಅಲ್ಲ. ಆಧುನಿಕತೆಯಲ್ಲಿ ನ್ಯೂನತೆಗಳು ಕಂಡು ಬಂದಾಗ ಏನು ಮಾಡಬೇಕು? ಆಧುನಿಕತೆಯಲ್ಲಿ ನ್ಯೂನತೆಗಳು ಕಾಣದಾಗೆ ಮಾಡೋದು ಮುಂದಿನ ಕ್ರಮ. ಆದರೆ ನ್ಯೂನತೆಗಳು ಕಂಡು ಬಂದಾಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥವರೆಗೂ ಕೂಡ ಇದೆಲ್ಲ ಮಾಡಬೇಕಾಗುತ್ತೆ. ಅದರಲ್ಲಿ ಏನು ನ್ಯೂನತೆಗಳು ಇರಲಿಲ್ಲ ಅಂತ ಅಂದರೆ ಹೆಚ್ಚಿನ ಅಂಶ ಇರಲಿಲ್ಲ. ಇಷ್ಟು ವರ್ಷ ಬ್ಯಾಲೆಟ್ ಪೇಪರ್ನೇ ಮಾಡ್ಕೊಂಡು ಬಂದಿದ್ವಿ. ಮಾಡರ್ನೈಸೇಷನ್ ಟೆಕ್ನಾಲಜಿ ಇದೆಲ್ಲ ಅಡ್ವಾನ್ಸ್ ಆದಾಗ ಇದನ್ನೆಲ್ಲ ಮಾಡೋದಕ್ಕೆ ಕ್ರಮ ತಗೊಂಡು ಇಡೀ ದೇಶದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದರು. ಅದರಲ್ಲಿ ತಪ್ಪಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಈಗ ನಮ್ಮ ಇವತ್ತಿಂದಲ್ಲ, ಈ ವಾಯ್ಸು EVMಗಳಲ್ಲಿ ತಪ್ಪಾಗಿದೆ ಅಂತೇಳಿ ಇವತ್ತು ಹೇಳಿರೋದಲ್ಲ. ಮೊದಲೇ EVM ಇಂಟ್ರಡ್ಯೂಸ್ ಆದಾಗಿಂದನೂ ಕಾಂಗ್ರೆಸ್ ಪಾರ್ಟಿ ಹೇಳ್ಕೊಂಡೇ ಬಂದಿದೆ. EVMಲ್ಲಿ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ, EVMಲ್ಲಿ ತಪ್ಪಾಗ್ತಾ ಇದೆ, ಇದನ್ನೆಲ್ಲ ಮೊದಲಿಂದ ಹೇಳ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಕೂಡ ಆ ನ್ಯಾಷನಲ್ ಕಮಿಟಿ EVM ಬೇಡ ಅಂತ ಹೇಳುವಂಥ ನ್ಯಾಷನಲ್ ಕಮಿಟಿ ನಮ್ಮ ಪಕ್ಷದಲ್ಲಿ ನಾನು ಕೂಡ ಒಬ್ಬ ಸದಸ್ಯನಿದ್ದೆ. ಆಗ ನಾವು ಹೋಗಿ ಹೇಳಿದ್ವಿ, ನಾವು ಎಕ್ಸ್ಪ್ಲೈನ್ ಮಾಡಿದ್ವು ಯಾವ ರೀತಿ ಮ್ಯಾನಿಪ್ಯುಲೇಟ್ ಮಾಡ್ತಾರೆ, ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ನೋಡಿ ಅವ್ರಿಗೆ ಹೇಳ್ಕೊಟ್ಟು ಅವರು ಒಪ್ಪಲಿಲ್ಲ. ಈ ಎಲೆಕ್ಷನ್ ಕಮಿಷನ್ನವರು ಈಗಲೂ ಅದನ್ನೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಸ್ಥಳೀಯ ಚುನಾವಣೆಗಳಲ್ಲಿ ಚುನಾವಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ, ರಾಜ್ಯದ ಜವಾಬ್ದಾರಿ. ಹಾಗಾಗಿ ನಾವು ತೀರ್ಮಾನಕ್ಕೆ ತೊಗೊಂಡಿದ್ದೇವೆ, ಬ್ಯಾಲೆಟ್ ಪೇಪರ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತ. ಬೇಕಿಲ್ಲ, ರಾಜ್ಯದ ಅಲ್ಲ, ಇದು ಲೋಕಲ್ ಬಾಡಿಗಳಿಗೆ ಬೇಕಿಲ್ಲ.